ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಇರಲಿ. ಈಗ ಕೃಷ್ಣ ಬೈರೇಗೌಡರಲ್ಲಿ ಹೋದ್ಮೇಲೆ ಏನು ಡಿಸಿಷನ್ ಆಗ್ಬೋದು ಅನ್ನೋ ಸಹಿತ ಕುತೂಹಲ ಮೂಡಿಸಿದ. ಹೈಕಮಾಂಡ್ಗೆ ಇದೊಂದು ತೆಲುಗಿನ ವಿಷಯ ಆದಂಗೆ ಆಗಿದೆ. ಅವೊಂದೆರಡು ಸಬ್ಜೆಕ್ಟ್ಗಳನ್ನ ಅವ್ರು ಕೊಟ್ಬಿಟ್ಟಿದ್ರೆ, ಎರಡು ವಿಷಯಗಳನ್ನ ಕೊಟ್ಟಿದ್ರೆ ಮುಗಿದು ಬಿಡ್ತಿತ್ತು ಏನು. ನಮ್ಮ ಡಿ ಕೆ ಶಿ ಅವರು ಯಾಕೆ ಅವುಗಳನ್ನ ಇಟ್ಕೊಂಡ್ರು, ಅದು ಯಾಕೆ ಕೊಡಲಿಲ್ಲ ಅನ್ನೋ ಸಹಿತ ಈಗ ನಿಧಾನಕ್ಕೆ ಚರ್ಚೆಗೆ ಬರ್ತಾಯಿದೆ. ಅದೇನು ಇದ್ದರೂ ಇನ್ನು ಮುಂದಿನ ಗೊತ್ತಾಗುವಂಥದ್ದು. ಏನು ಮುಂದುವರಿತಾರೋ ಬೈರೇಗೌಡರು ಅಥವಾ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಈಗಂತೂ ರಾಮಲಿಂಗಾರೆಡ್ಡಿ ಅವರಂತೂ ಅವ್ರಿಗೆ ಕೊಟ್ಟಂಥ ಜಲಸಂಪನ್ಮೂಲ ಇಲಾಖೆಗೆ ಹೋಗಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಸಮಸ್ಯೆ ಮುಗಿದಂಗಾಗ್ಯದ. ಆದರೆ ಬೈರೇಗೌಡರ ಸಮಸ್ಯೆ ಹೆಚ್ಚಾಗಿದ್ದು ಅದು ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿ ಯಾವ ರೀತಿ ಸಮಾಧಾನ ಮಾಡ್ಬೋದು ನಮ್ಮ ಕೃಷ್ಣ ಬೈರೇಗೌಡರಿಗೆ ಅನ್ನೋದು ಕುತೂಹಲಕರ. ಆದರೆ ಅವ್ರಿಗೆ ಅವೆರಡೂ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರೆ ಈ ಸಮಸ್ಯೆ ಹೇಳ್ತಿರಲ್ಲೋ ಏನೋ. ಆದರೆ ಇವತ್ತು ಅವೆರಡೂ ಕೊಡಲಾರದಕ್ಕಾಗಿ ಮೋಸ್ಟ್ಲಿ ಅದು ಏನಪ್ಪ ಅಂದರೆ ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ಸ್ವಲ್ಪ ಇಲ್ಲ. ಇವತ್ತು ಏನು ಈ ಒಂದು ಡೆವಲಪ್ಮೆಂಟ್ ಹೆಸರಲ್ಲೇ ಗಂಟು ಮಾಡ್ಕೊಳ್ಳೋದು ಸಾಮಾನ್ಯ ವಿಷಯ. ಅದು ಹೆಚ್ಚಿಗೆ ಸಿಗಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಕೃಷ್ಣ ಬೈರೇಗೌಡರೇನೋ ವಿರೋಧ ಮಾಡ್ತಾಯಿದ್ದಾರೆ ಅಂತೇಳಿ ಅವರ ವಿರೋಧಿಗಳು ಮಾತಾಡಿದ್ರು ಸಹಿತ ಡಿ ಕೆ ಶಿ ಅವರು ಇವೆರಡು ಕೊಡಬೇಕಾಗಿತ್ತಲ್ಲ. ಇದನ್ನು ಬಿಟ್ಟು ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ ಅನ್ನೋ ಪ್ರಶ್ನೆಗಳು ಮಾತ್ರ ಡಿ ಕೆ ಶಿ ವಿರೋಧಿಗಳನ್ನು ಕೇಳಿ ಬರ್ತಾಯಿದ್ದಾವೆ. ಇದಕ್ಕೆ ಇನ್ನು ಹೈಕಮಾಂಡ ಯಾವ ರೀತಿ ಫುಲ್ ಸ್ಟಾಪ್ ಇಡ್ತದೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಒಂದು ಸಮಸ್ಯೆ ಬಗ್ಗೆ ಅನ್ನೋದು ಇದು ಇರ್ತದೆ. ಇನ್ನು ಮುಂದಿನ ಮತ್ತೆ ಮುಂದಿನ